ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಆದರೆ ಯಾವಾಗೂ ನಾವು ರಾಜಕಾರಣ ಬೇರೆ ಕಣ್ಣಿನಲ್ಲಿ ನೋಡಿದೀವಿ, ಸಹಕಾರಿ ಕ್ಷೇತ್ರವನ್ನು ಬೇರೆ ಕಣ್ಣಿನಲ್ಲಿ ನೋಡಿದೀವಿ. ಹುಕ್ಕೇರಿ ತಾಲೂಕಿನಲ್ಲಿ ರಾಜಕೀಯ ರಹಿತವಾಗಿರತಕ್ಕಂಥ ಯಾವುದಾದ್ರೂ ಸಹಕಾರಿ ಕ್ಷೇತ್ರ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯವನ್ನು ದೂರ ಇಟ್ಟು ಸಹಕಾರಿ ಕ್ಷೇತ್ರವನ್ನು ಬೆಳೆಸುವಂತ ಯಾವುದಾದ್ರೂ ಒಂದು ತಾಲೂಕು ಇದ್ರೆ ಅದು ನಮ್ಮ ನಿಮ್ಮ ಹುಕ್ಕೇರಿ ತಾಲೂಕು ಅಂತ ನಾವು ಹೇಳಲಿಕ್ಕೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜಕಾರಣದ ವಿಷಯ ಬೇರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಮಾಡಬೇಕು ಅನಿವಾರ್ಯ. ಒಂದು ಪಕ್ಷದಾಗ ನಾನಿದ್ರೆ ಇನ್ನೊಂದು ಪಕ್ಷದಾಗ ಮತ್ತೊಬ್ಬರು ಇರ್ಬೋದು. ಆದ್ರೆ ಸಹಕಾರಿ ಕ್ಷೇತ್ರ ನಮ್ಮ ರೈತರ ದೇವರ ಗುಡಿ, ಅದನ್ನು ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರವನ್ನ ಇನ್ನೂವರೆಗೆ ನಾವು ರಾಜಕಾರಣ ಮಾಡಿದ್ದೇವೆ. ಬಹುಶಃ ಇವತ್ತು ಅನೇಕ ಜನ ಕಾಂಗ್ರೆಸ್ ಪರವಾಗಿನೇ ಇರ್ಬೋದು, ಮತ್ತೊಂದು ಪಕ್ಷದ ಪರವಾಗಿರ್ಬೋದು, ಇನ್ನೊಂದು ಪಕ್ಷದ ಪರವಾಗಿರ್ಬೋದು, ಯಾವುದೇ ಪಕ್ಷದ ಪರವಾಗಿದ್ರು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಸ್ವತಂತ್ರ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಸಹಕಾರಿ ಕ್ಷೇತ್ರವನ್ನು ನಾವು ತಾಯಿಯ ಸ್ಥಾನದಲ್ಲಿ ನಾವು ಕಂಡಿದ್ದೀವಿ. ಬಂದಂತವರಿಗೆ ಹಾಲು ಕೊಡಿಸುವಂತ ಕೆಲಸ ಸಹಕಾರಿ ಕ್ಷೇತ್ರದ ಮುಖಾಂತರ ನಾವು ಮಾಡಿದ್ದೀವಿ. ಆದರೆ ಬದಲಾದಂತಹ ದಿನಮಾನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಬೆಳೆಯಕತ್ತೈತೆ ಅನ್ನೋದನ್ನು ತಮ್ಮೆಲ್ಲರ ನಿಮಗೂ ಎಲ್ಲ ಗೊತ್ತಾಗೈತಿ, ನಮಗೂ ಗೊತ್ತಾಗೈತಿ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊರಗಿನವರು ಬಂದು ಏನೋ ರೊಕ್ಕ ನಾವು ಈ ತಾಲೂಕನ್ನು ಖರೀದಿ ಮಾಡಬಹುದು ಅಂತ ಭಾವನೆಯನ್ನು ಇಟ್ಟುಕೊಂಡು, ಹಣ ಕೊಟ್ಟು ನಾವು ಈ ಜನರನ್ನು ಖರೀದಿ ಮಾಡಬಹುದು ಅಂತ ಭಾವನೆಯನ್ನು ಇಟ್ಟುಕೊಂಡು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾಡಿದಾಗ ಸ್ವಾಭಿಮಾನದ ಸಂಕೇತವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜನ ಸ್ವಾಭಿಮಾನಕ್ಕೆ ನಾವು ಹಿಂದೆ ಸರಿಯೋದಿಲ್ಲ, ನಾವು ಸ್ವಾಭಿಮಾನ ಬೆಳೆದಿಲ್ಲ ಅಂತ ತಿಳಿದು ತಕ್ಕ ಪಾಠ ಕಲಿಸಿದಂತ ಜನ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಒಂದು ಕೇವಲ ಹುಕ್ಕೇರಿ ತಾಲೂಕಿನ ಜನ. ಈ ಹುಕ್ಕೇರಿ ತಾಲೂಕಿನ ಜನರಂತೆ ಇವತ್ತು ದಿವಸ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರ್ಬೋದು ಅಥವಾ ಮತಕ್ಷೇತ್ರದಲ್ಲಿರ್ಬೋದು ಸ್ವಾಭಿಮಾನವನ್ನ ಪುಟದೆನಿಸುವಂತ ಕೆಲಸ ಆಗಬೇಕು. ಇನ್ನೊಬ್ಬರ ಹಾಳಾಗಿ ಇರುವಂತ ದಿನಗಳ ಹೋದು ಆ ದಿನಗಳನ್ನು ಕಳಿಬೇಕಾದ್ರೆ ಇವತ್ತು ದಿವಸ ನಾವು ಸ್ವಾಭಿಮಾನದಿಂದ ನಾವು ಬದುಕಬೇಕು. ನಾವು ನಮ್ಮವ್ರ ಮನೆಗೆ ಹೋಗ್ಬೇಕು, ನಮ್ಮವ್ರನ್ನವ್ರು ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಕೊಡಬಾರ್ದು ಅಂತ ಭಾವನೆ ಇಟ್ಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನ ಬಗ್ಗೆ ಚರ್ಚೆ ಮಾಡಕ್ಕೆ ಈಗ ನಾವು ಬೇರೆ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳಿದವರು ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲಾ ಪಕ್ಷಗಳನ್ನ ಗಾಳಿಗೆ ತೂರಿ ಕಾಂಗ್ರೆಸ್ನವರು ಒಂದು ಬಿಜೆಪಿಯವರು ಒಂದು ಸ್ವತಂತ್ರ ಪಾರ್ಟಿಯವರು ಒಂದು ಎಲ್ಲರ ಮಂದಿ ಇವತ್ತು ದಿವಸ ಆ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಆದರೂ ಸಹಿತ ನಮ್ಮ ತಾಲೂಕಿನ ಜನ ಅವರಿಗೆ ಇವತ್ತು ದಿವಸ ಬುದ್ಧಿಯನ್ನು ಕಲಿಸುವ ಮುಖಾಂತರ ನಾವು ಸ್ವಾಭಿಮಾನಗಳಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರ ನಂತರ ಡಿಸಿಸಿ ಬ್ಯಾಂಕ್ ಕಳೆದ 40 ವರ್ಷದಿಂದ ಬಹುಶಃ 86ನೇ ಇಸ್ವಿಯಾಗ ಒಂದು ಎಲೆಕ್ಷನ್ ಆಗಿತ್ತು, ನಂದೇ ಎಲೆಕ್ಷನ್. ಅವಾಗ ನಾವು ಬೆಳಗಾವಿ ಜಿಲ್ಲೆ ಅರ್ಬನ್ ಬ್ಯಾಂಕ್ಗಳಿಂದ ಆರಿಸಿ ಹೋಗ್ತೀವಿ. ಒಟ್ಟೆ 141 ಅರ್ಬನ್ ಬ್ಯಾಂಕ್ ಇದ್ವು. ಅರ್ಬನ್ ಬ್ಯಾಂಕ್, ಸೊಸೈಟಿ ಮತ್ತು ಟೀಚರ್ ಸೊಸೈಟಿ. ಅದ್ರೊಳಗೆ 101 ಓಟ್ ನನಗೆ ಬಿದ್ದಿದ್ದು, 40 ಓಟ್ ನನಗೆ ವಿರುದ್ಧ ಇದ್ದಂತ ಮೆಟ್ಟುಗುಡ್ಡವರು ಬಿದ್ದಿತ್ತು. ಅವಾಗ ಆಯ್ಕೆ ಹೋಗಿ ಅಲ್ಲಿಂದ ಮಂಡಿವರೆಗೆ ಚುನಾವಣೆ ಆಯ್ತು. ಅಲ್ಲಿವರೆಗೆ
ಸರ್ವಸಾಧಾರಣ ಚುನಾವಣೆ ನಮ್ಮ ತಾಲೂಕಿನ ಜನ ನೋಡಿಲ್ಲ. ನಾ ಅವಾಗ ಮೊದಲನೇ ಸಲ ಆಯ್ಕೆಯಾಗಿ ಹೋದಾಗ 31 PKPS ಇದ್ದು ನಮ್ಮ ತಾಲೂಕಿನ. ಈಗ 92 PKPS ಅಲ್ಲ. ಅವಾಗ ಕೇವಲ 17,000 ರೈತರು, 31 PKPS 17,000 ರೈತರ ಮೆಂಬರ್ ಇದ್ರು. ಆ ರೈತರ ಮೆಂಬರ್ಗೆ ಅವಾಗ ನಾವು ಸಾಲ ಕೊಟ್ಟದ್ದು 13,61,00,000. ಆದರೆ ಇವತ್ತಿಗೆ ನಮ್ಮ ತಾಲೂಕಿನಲ್ಲಿ 92 PKPSಗಳಿದ್ದು 54,000 ಸದಸ್ಯರು ಇದ್ದು ಅವರಿಗೆ ಸರಸರ ಶೂನ್ಯ ಬಡ್ಡಿ ದರದಲ್ಲಿ 400 ಕೋಟಿ ರೂಪಾಯಿ ಇವತ್ತು ದಿವಸ ಬೆಳೆಸಾರವನ್ನು ಹಂಚಿವೆ ಅನ್ನೋ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಜೊತೆಗೆ 380 ಕೋಟಿ ಇದೇ ನಮ್ಮ ತಾಲೂಕಿನ 46,000 ರೈತರಿಗೆ 381 ಕೋಟಿ ರೂಪಾಯಿ ಇವತ್ತು ದಿವಸ ಅದೇ ಬ್ಯಾಂಕಿನಿಂದ ಇವತ್ತು ದಿವಸ ಮಣ್ಣಾಗಿದ್ದನ್ನು ಇದೇ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವಾಗಿದ್ದಂತ 31 PKPSಗಳಲ್ಲಿ ಒಂದು 17 PKPS ಅಂತ ಬಿಲ್ಡಿಂಗ್ ಇತ್ತು. 17 PKPS ಗೋಡೌನ ಬಿಲ್ಡಿಂಗ್ ಇತ್ತು. ಬಾಕಿ ಇದ್ದು ಯಾವ PKPS ಗೋಡೌನ ಬಿಲ್ಡಿಂಗ್ ಅಂದ್ರೆ ಆಫೀಸ್ ಇದ್ರಿಗಿಲ್ಲ. ಆದ್ರೆ ಈ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ 92 PKPSಗಳಲ್ಲಿ 72 PKPSಗಳು ಸ್ವಂತ ಗೋಡೌನ, ಸ್ವಂತ ಕಟ್ಟಡವನ್ನು ಹೊಂದಿದವನ್ನು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ವಸಾಧಾರಣವಾಗಿ 4 ಲಕ್ಷ ಜನ ರೈತರಿಗೆ 3,500 ಕೋಟಿ ಬೆಳೆಸಾಲವನ್ನು ಶೂನ್ಯ ಬಡ್ಡಿಯಲ್ಲಿ ವಿತರಿಸಲಾಗಿದೆ. ಅದರ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು 174 ಹೊಸ ಕಟ್ಟಡಗಳನ್ನು, ಗೋಡೌನ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ರಾಜಕಾರಣ DCC ಬ್ಯಾಂಕಿನಲ್ಲಿ ನಾನು 86ರಿಂದ ಇಲ್ಲಿವರೆಗೆ ಇದ್ದೀನಿ. 86ರಿಂದ ಇಲ್ಲಿವರೆಗೆ ಇದ್ರೆ ಎಂದೂ ಅಲ್ಲಿ ಕಾಂಗ್ರೆಸ್ನವರು ಇರ್ತಾರೆ, ಬಿಜೆಪಿಯವರು ಇರ್ತಾರೆ, JDSನವರು ಇರ್ತಾರೆ, ಮರಾಠ ಏಕೀಕರಣ ಸಮಿತಿಯವರು ಇರ್ತಾರೆ, ಇಂಡಿಪೆಂಡೆಂಟ್ ಇದ್ದವರು ಇರ್ತಾರೆ. ಆದ್ರೆ ರೈತರ ಕುಲ, ಹಟ್ಟಿಗೆ ಅನ್ನ ಹಾಕೋ ಕುಲ, ಅವ್ರ ಜೊತೆ ನಾವು ರಾಜಕಾರಣ ಮಾಡ್ದೇನೆ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾನು ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಅಂದ್ರೆ 1/4/99ರಿಂದ ಮೊನ್ನೆ ನಾನು ರಾಜೀನಾಮೆ ಕೊಡುವಾಗ 25 ವರ್ಷ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ 544 ಕೋಟಿ ದುಡಿಯುವ ಬಂಡವಾಳಿತ್ತು. ಇವತ್ತು ನಾನು ಬಿಡುವಂತ ಸಂದರ್ಭದಲ್ಲಿ 6,800 ಕೋಟಿಗಿಂತಲೂ ಹೆಚ್ಚು ದುಡಿಯುವ ಬಂಡವಾಳ ಇವತ್ತು ದಿವಸ ಆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಇತ್ತು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದ್ರೆ ಈ 3 ಮಂದಿ ಮಾತಾಡಿದ್ರು, ತುಂಗಿ ತೆಗೆದು ಬಿಡುವುದು ಏನೋ ಬಗ್ಗೆ ಹೇಳಿ. ಈ ರಾಜಕಾರಣ ಅಂದ್ರೆ ಹಂಗ ಒಮ್ಮೆ ಬೆಳವು ನಮ್ಮ ತಾಲೂಕಿನಾಗ ಹೊಂಚ್ಕೊಂಡಿವ್ ಅಂದ್ರ ಅದ ಗೊಜ್ಜಾಗ 8 ಬೇಕಾದ ಮೇವು ಇದ್ರು ಸಹಿತ ಅದಕ್ಕೆ ಊಟ ಹಾಕುದನ್ನ ಅಂದ್ರೆ ಬೆಳೆವಿನ ಗುಣ ಅದ್ರಲ್ಲೇ ತಪ್ಪನಾಗಿಲ್ಲ. ಬೆಳುವು ಒಂದು ಗುಣಪನ ಹೊಚ್ಕೊಂಡಿವ್ ನಮ್ಮ ತಾಲೂಕಿನಾಗ ಹೊಚ್ಕೊಂಡಿವ್ ಅಂದ್ರ ಗೊಜ್ಜ ರಗಡ ಮೇವು ಇರ್ತೈತಿ. ಆ ಮೇವು ಇದ್ರು ಸಹಿತ ಬೇಕಾದ್ರೆ ಒದರ್ತೈತಿ, ಬೇಕಾದ್ರೆ ಊಟನೇ ಅದ್ರ ಕೆಲಸ. ಅದರ ಇನ್ನೊಂದು ವ್ಯವಸ್ಥೆ ಆಗಿದೆ. ಮೊನ್ನೆ 37 ಸೊಸೈಟಿ ಅವ್ರಿಗೆ ತುಂಬಿ ತೆಗಿತೀವು, ಏನೇನೇನೋ ಚರ್ಚೆಗಳು ನಡೆತಾವ. ಆದ್ರೆ ನಾನು ಒಂದು ಮಾತ್ರ ಹೇಳ್ತೇನೆ,
92 ಸೊಸೈಟಿ ನಮ್ಮ ತಾಲೂಕಿನಲ್ಲಿ. 92 ಸೊಸೈಟಿ ಮೊದಲಿನಿಂದಲೂ ತೆಗೆಯುವ ವ್ಯವಸ್ಥೆ, ಟ್ರ್ಯಾಕ್ಟರ್ ಕೊಡುವ ವ್ಯವಸ್ಥೆ, ಎಮ್ಮಿ ಕೊಡುವ ವ್ಯವಸ್ಥೆ, ಆಕಳ ಕೊಡುವ ವ್ಯವಸ್ಥೆ, ಪೈಪ್ಲೈನ್ ಕೊಡುವ ವ್ಯವಸ್ಥೆ, ಮತ್ತೊಂದು ಕೆಲಸ, ಇನ್ನೊಂದು ಕೆಲಸ, ಏನೇ ಕೆಲಸ ಇದ್ರೂ 40 ವರ್ಷ ನಮ್ಮ ತಾಲೂಕಿನ ಜನ ಇನ್ನೊಬ್ಬರ ಮಾಣಿಗೆ ಬಾಗಿಲಿಗೆ ಹೋಗಿಲ್ಲ. ಇದು ನನಗೂ ಗೊತ್ತೈತಿ ಮತ್ತು ನಿಮಗೂ ಗೊತ್ತೈತಿ. ಅದರ ಜೊತೆಗೆ ಈ ಸಲ ಅದನ್ನ ಉದಾಹರಣೆ ಇವತ್ತು DC ಫೋನ್ ಹಚ್ಚಿಲ್ಲ. ಯಾಕಂದ್ರೆ ಪಾಪ ರಾಜಕೀಯವಾಗಿ ಅಷ್ಟು ಒತ್ತಡವಾಗದ. ಈಗೇನು ಈ ತಾಲೂಕಿನಾಗ ಹುಡುಗರು ಕೆಲಸ ಮಾಡಾಕತ್ತಾವು, ಅದ್ರೊಳಗೆ ಏನು 80% ನೌಕರಿ ಹಚ್ಚಿದ ಹುಡುಗರು ಅದಾವ. 80% ನೌಕರಿ ಹಚ್ಚಿದ ಹುಡುಗರು ಅಥವಾ ನೀವ್ಯಾರು ಹೇಳಿದ್ದು ಹಚ್ಚಿದ್ದನ ಅದಾವ. ಆದ್ರೆ ಅವ್ರಿಗೆ ಯಾರಿಗೂ ನಾವು ಫೋನ್ ಮಾಡಿ ನೀವ್ ಹೀಗೆ ಮಾಡ್ರಿ, ನೀವ್ ಹಿಂಗೆ ಮಾಡ್ರಿ, ನೀವು ಹಿಂಗೆ ಮಾಡಿದ್ರೆ ನಾವು ವಿನಾಕಾರಣ ಅವರಿಗೆ ಫೋನು ಹಂಚಿಲ್ಲ. ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವ್ರನ್ನ ಸಂಪರ್ಕವೂ ಮಾಡಿಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದರರು ಕೂಡಿ 92 ತಾಲೂಕಿಗೆ 92 BKPSಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ನೀವು ಬರ್ರಿ ಕಾರ್ಯಕ್ರಮ ಮಾಡೋದೈತಿ, ಸತ್ಕಾರ ಮಾಡೋದೈತಿ ಅನ್ನುವಂಥ ಸಂದರ್ಭದಾಗ ಬಹುಶಃ 8 ಸೊಸೈಟಿ ಅವ್ರು ಬಂದವ್ರು ಬಿಟ್ಟವ್ರ ಮಾಹಿತಿ ಅವ್ರಿಗಿರ್ಬೋದು. ಅದು ನನಗೆ ಮಾಹಿತಿ ಇಲ್ಲ. 92 ಸೊಸೈಟಿ ಆಮಂತ್ರಣ ಕೊಟ್ಟು ಬಂದರು. ಬಹುಶಃ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನನಗೆ ನಮ್ಮ ರಕ್ತದಾಗ ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಮಾಡಿ ನನಗೆ ಗೊತ್ತಿಲ್ಲ. ಹಿಂದೂ ಮಾಡಿಲ್ಲ, ಎಂದೂ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ. ಮಾಡಿ ನನಗೆ ಓಟ್ ಹಾಕಿಲ್ಲ, ಇನ್ನೊಬ್ಬರ ಮಾತು ಕೇಳಿ ವಿರುದ್ಧ ಓಟ್ ಹಾಕಿದ್ರು ನಾ ಸೇವಾ ಮಾಡಕ್ಕೆ ನಾ ಸಿದ್ಧದವರು ಮಾತಾಡಬೇಕ. ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೂ ಸಹಿತ ಇನ್ನೂ ಅವರು ನಾ ಬೆಳೆದು ಗಪ್ಪಿಲ್ಲ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಬಂದವ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾವ, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಬಂದಾವ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ. ಅದರ ಸಲುವಾಗಿ ಇವೆಲ್ಲ ಲಿಂಕ್ ಮಾಡೋ ಕಾರ್ಯಕ್ರಮ ನಮ್ಮ ತೆಗೆ ಬಂದು ತಕ್ಕೋಬೇಕು, ನಾವತ್ತು ತೆಗಿಯೋರು, ನೀವತ್ತು ತೆಗಿಯೋದು. ನಾ ಹಿಂದೆ ಅವರ ಮೇಲೆ ಹೇಳಿದ್ದ. ಇವತ್ತು ತುಂಬಿ ತೆಗೆಯೋದು ಇರಬಹುದು, ಏನೇನು ಇರಬಹುದು. ಆದ್ರೆ ಮನಸ್ಸು ನಮ್ಮ ತಾಲೂಕಿನವ್ರ ಜೊತೆ ಯಾವಾಗಲೂ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಈ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಹುಕ್ಕೇರಿ ಮತ್ತು ಸಂಕೇಶ್ವರ ಮುನ್ಸಿಪಾಲಿಟಿ ಅವು ಎಲೆಕ್ಷನ್ ಅವನು ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ಈ ಒಂದು ರಾಜಕಾರಣ ಆಟ ಪ್ರಾರಂಭ ಆಗಿರ್ಬೇಕಂತ ನಾನು ಭಾವಿಸ್ತೇನೆ. ಆದ್ರೆ ದಯಮಾಡಿ ಮೊದಲಿನಂತೆ ನಮ್ಮ ತಾಲೂಕ ಹೆಂಗೈತಿ ಹಂಗ ಮುಂದುವರ್ಸ್ಕೊಂಡು ಹೋಗೋಣ. ರಾಜಕಾರಣ ಮಾಡೋದು ಬೇಡ. 92 ಸೊಸೈಟಿಯವರಿಗೆ ನಮ್ಮ ಮನೆ ನಿಮ್ಮ ಮನೆ ಭಾಗ ತೆಗೆದೈತಿ. ಸರ್ವಜ್ಞಾಗ ಬಂದರೂ ನೀವು ಸೇವಾ ಮಾಡಾಕ ನಾನಾಗಲಿ ಹಿರಿಯರಾಗಿರ್ತಕ್ಕಂಥ AB ಪಾಟೀಲ್ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವ್ದು ಅರ್ಜಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, DCC ಬ್ಯಾಂಕ್ ಏನೇ ಕೆಲಸ ಇದ್ರು ಇವತ್ತು AB ಪಾಟೀಲ್ ಹೇಳುವಾತು, ನಿಖಿಲ್ ಕತ್ತಿ ಅವ್ರು ಹೇಳುವಾತು, ನಾ ಹೇಳುವಾತು ಅಥವಾ ವೇದಿಕೆ ಮೇಲಿದ್ದಂತ ಎಲ್ಲಾ ಗಣ್ಯಮಾನ್ಯರು ಕೂಡಿ ಹೇಳಿದ್ರು ಆ ಕೆಲಸ ಮಾಡಿ ನಿಮ್ಮ ಮನೆಗೆ ಬಂದು ಹೇಳುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ತಾಲೂಕಿನ ಮಗನಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೆ. ಆದ್ರೆ ಇವತ್ತು ಎಲ್ಲ ಊರಾಗಿ ವಿರೋಧ ಇರೋದಿಲ್ಲ. ಯಾಕಂದ್ರೆ AB ಪಾಟೀಲ್ ನಾವು ಕೂಡಿದ ನಂತರ ವಿರೋಧನೂ ಪ್ರಶ್ನೆನೇ ಇಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಬಂದಾದರೂ ಸಹಿತ ನಾವು AB ಪಾಟೀಲ್ ಕೂಡೇ ಬರ್ತೀವಿ. ನಿಮ್ಮ ಊರಾಗ ಹಿರಿಯರನ್ನ ಕರ್ಕೊಂಡು ಚರ್ಚೆ ಮಾಡಿ
ಯಾರು ಕೊಟ್ಟರೆ ಸೂಕ್ತ, ಹೆಂಗ್ ಕೊಟ್ಟರೆ ಸೂಕ್ತ, ಏನ್ ಮಾಡಿದ್ರೆ ಸರಿ ಆಗೈತೆ ಅನ್ನೋದು ನಿಮ್ ಜೋಡಿ ಚರ್ಚೆ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿದ ನಿರ್ಣಯಗಳನ್ನ ನಿಮ್ಮ ಹಿರಿಯರ ಸಮ್ಮುಖವಾಗಿ ಮಾಡೋದು. ಅದರ ಪ್ರಕಾರ ತಾಲೂಕಾ ಪಂಚಾಯತ್ಗೂ ಸಹಿತ 4-3-4 ಹಳ್ಳಿಗಳು ಕೂಡ ಒಂದು ತಾಲೂಕು ಪಂಚಾಯತ್ ಬರ್ತದೆ. ಆ ಸಂದರ್ಭದಲ್ಲಿ ನಾನು ಅವರ ಕೂಡೇನೆ ಬರ್ತೇನೆ. ಇಬ್ಬರು ಕೂಡಿ ಬಂದಾಗ ಅವನು ಅವಿರೋಧ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಜಿಲ್ಲಾ ಪಂಚಾಯತಿ ಸಮಸ್ಯೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗೂ ಸಹಿತ ನಾವಿಬ್ರು ಕೂಡೇ ಬರ್ತೀವಿ. ಆ ಸಂದರ್ಭದಲ್ಲೂ ಒಂದು ಜಿಲ್ಲಾ ಪಂಚಾಯತ್ 12-13 ಹಳ್ಳಿಗಳು ಇರಬಹುದು. ಅಲ್ಲಿಯೂ ತಿರುಗಾಡೋದ ಮುಖಾಂತರ ಅಲ್ಲಿಯೂ ಸಹಿತ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸುವ ಮುಖಾಂತರ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ವಿರೋಧ ಮಾಡುವ ಪ್ರಯತ್ನ ಮಾಡೋದು. ಒಂದು ವೇಳೆ ಆಗದೆ ಹೋದ್ರೆ ಮಾನ್ಯ ಇಲೆಕ್ಷನ್ ಮಾಡಿ ಶರ್ಟ್ ಬಡದು ತಗೊಂಡಿವು, ಹಂಗೆ ಶರ್ಟ್ ಬಡದು ಕಬ್ಬ ತಗೊಳ್ಳುವಂತ ಮಾತಿಲ್ಲ. ಈ ಒಂದು ಸಂದರ್ಭ ಹೇಳುವಂಥದ್ದು ಇಷ್ಟೇ. ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡಬೇಕಾದ್ರೆ ದೊಡ್ಡ ಹೋರಾಟ ಮಾಡಿದ್ರು. ಆದರೆ ಈ ಸಹಕಾರಿ ಕ್ಷೇತ್ರವನ್ನ ಉಳಿಸುವ ಸಲುವಾಗಿ, ಉಳಿಸ್ಕೊಂಡು ಹೋಗುವ ಸಲುವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ನೀವು ಯಾರು ಹಿಂದೆ ಸರಿಯಾಗಿ ಬರುವುದಿಲ್ಲ, ಹಿಂದೆ ಸರಿಯುವುದು ಬೇಡ. ಇದೇ ಹೇಳುವಾಗ ಹೇಳಿದ್ರು, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ರು. ದಯಮಾಡಿ ಬೆದಿ ಬರೋದಕ್ಕ ಏನು ಮಾತಾಡ್ತಾರೆ, ಅದು ಏನು ಮಾಡಬೇಕು ಅಣ್ಣಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಮತ್ತೆ ಬೆದಿ ಬರೋದಕ್ಕಿಂತ ಮೊದಲ ನೀವು ಗಟ್ಟಿ ಹೇಳಿದ್ರೆ ಅದನ್ನ ಮಜಾನು ಇರುವುದು. ಅದು ಬೆದಿ ಬರಬೇಕು, ಹ್ಯಾಂಗ ಸಮಾಧಾನ ಮಾಡ್ಬೇಕು ಅನ್ನೋದು ನಮಗೆ ಮಾಹಿತಿ ಇರ್ತೈತಿ. ಯಾಕಂದ್ರೆ ಈ ಕಬ್ಬು ಹರಗುದಂದ್ರೆ ಅದು ಬೆದಿ ಬಂದಾಗ ಕಬ್ಬು ಹರಗುತ್ತೆ. ಏನು 15 ದಿವಸ 20 ದಿವಸ ಹೊರಗಾಕ್ ಬರ್ಬೇಕು ಬೇಡ, 4 ತಿಂಗಳ 3-5 ತಿಂಗಳು ಬಿಟ್ಟು ಹೊರಗಾಕ್ ಬರ್ಬೇಕು. ಅದ್ರ ಬೆದಿ ಯಾವಾಗ ಬಂದಿರುತ್ತೆ ಅವಾಗ ಹರಗುತ್ತೆ. ಭಾಳ 4 ದಿವಸ ಹಿಂದೂ ಮಾಡಕ್ ಬರಂಗಿಲ್ಲ, 4 ದಿವಸ ಮುಂದೆ ಮಾಡಕ್ ಬರಂಗಿಲ್ಲ. 4 ದಿವಸ ಹಿಂದೆ ಮಾಡಿ ಕೈಬಿನಿಯಾಗಿನ ಮರಿ ಓಡಿಸ್ತಾ ಇಲ್ಲ, ಹೌದಲ್ವ? ಒಂದು 15 ದಿವಸ ಮುಂದೆ ಮಾಡಿದ್ವಿ, ಮುಂದಾಗಿದ್ದು ಕಬ್ಬ ಉಳಿತು. ಅದಕ್ಕೆ ಹರಗು ಟೈಮ ಮರಿಗಳು ಸಾಯಬಾರ್ದು, ದೊಡ್ಡ ಕಬ್ಬು ಮುರಿಬಾರ್ದು. ಅದಕ್ಕೆ ಬೇರೆ ಅಂತ ಹಂಗ ಬಂದಾಗ ನಾವಿಬ್ರು ಅಣ್ಣ ತಮ್ಮ ಹಾಕೊಂಡು ನಾವು ಮಾಡ್ತೀವಿ. ಮಾಡಿ ನೀವು ಏನ್ ಮಾಡಿದ್ರೆ ಆ ಪ್ರಕಾರ ನೀವು ಮಾಡ್ರಿ, ಅವಾಗ ಮಾತಾಡೋದು ಇದು ಇರ್ಬೋದು. ಮೊದಲು ನಾವು 4 ಮಂದಿ ಅಂತ ಹೇಳ್ತೀವಿ. ನಾನು, ನನ್ನ ಮಗ ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ, ಪವನ್ ಕತ್ತಿ, ಇನ್ನಿಬ್ಬರು ಬರ್ಬೋದು. ಮೊದಲು ನಮ್ಮ ಅಣ್ಣ AB ಪಾಟೀಲ್, ಅನಂತ್ ರಮೇಶ್ ಕತ್ತಿ, ಅನಂತ್ ವಿನಯ್ ಪಾಟೀಲ್, ಅನಂತ್ ನಿಖಿಲ್ ಕತ್ತಿ, ಅನಂತ್ ಪೃಥ್ವಿ ಕತ್ತಿ, ಅನಂತ್ ಪವನ್ ಕತ್ತಿ, 6 ಮಂದಿ ಆಗಿದ್ದೀವಿ. 6 ಮಂದಿ. ಯಾವ ಮೂಲೆಯಾಗಿಂದು ಒಳಗೆ ಬರಾಕ ಗಾಳಿ ಬರ್ಬೋದು ಹೊರಗಿಂದ. ಇನ್ನು ನೀವೆಲ್ಲ ಬರೋದು ದೂರ ಬಿಟ್ಟ. ಆದ್ರೆ ಇಷ್ಟೇ, ನೀವು 92 BJPS ಅವ್ರ ಮನಸ್ಸು ಸ್ವಚ್ಛವಾಗಿ ನೋಡ್ಕೊಳ್ಳಿ. ನೀವು ಮನಸ್ಸು ಸ್ವಚ್ಛದ ಕಡೆ ನೀವು ಹೋಗ್ದಾಗ ನನ್ನೇನ ಯಾರಿಗೂ ಏನು ಮಾಡೋದಿಲ್ಲ. ನೀವು ಆಯ್ಕೆ ಮಾಡಿ ಕೊಟ್ಟಿದ್ದೀರಿ. ಮಗನ ನಾಳೆ ರಾಜೀನಾಮೆ ಕೊಡೋದು ರಾಜೀನಾಮೆ ಕೊಡ್ತಾನೆ, 92 ಮಾಡೋದು 92 ಮಾಡ್ತಾನೆ, ನಮ್ಮ ಒಟ್ಟು ಮಾಡೋದು ನಮ್ಮ ಒಟ್ಟು ಮಾಡ್ತಾನೆ. ನನಗೆ ಆ ಭಾವನೆ ಇಲ್ಲ. ಇಡೀ ತಾಲೂಕ ನಂದು, ಸಂಘ ಸಂಸ್ಥೆ ನಮ್ದು, ಜನ ನಮ್ದು. ಯಾವ ಪಕ್ಷ ನಮ್ಮ ಮನ್ಯಾಗ ಹುಟ್ಟಿಲ್ಲ. ಪ್ರಜಾತಂತ್ರ ವ್ಯವಸ್ಥೆ 4 ಜನ ಆ ಕಡೆ ಈ ಕಡೆ ಮಾಡಿದ್ರು ಸಹಿತ ಅವ್ರನ್ನ ಇವತ್ತು ದಿವಸ ಬಂದಂತವ್ರದ್ದು ಸೇವಾ ಮಾಡುವಂತ ಕೆಲಸ ಕಳೆದ 40 ವರ್ಷದಿಂದ ಮಾಡ್ಕೊಂಡು ಬಂದೀವಿ. ಮುಂದೂ ಸಹಿತ ಇದನ್ನ ವರ್ಷಕೊಂಡು ಹೋಗೋಣ. ಆದ್ರೆ ನಾನೂ ಸಹಿತ ಇನ್ನೂ ಚಾಣಿಗೆ ಹಾಕಾಗತ್ತ. ಅಂದ್ರೆ ಬರುದ ಬಿಡುದ ನಾವು ಯಾರು ಒತ್ತಾಯವಾಗಿ ಕೇಳಂಗಿಲ್ಲ. ಅವ್ರ ಆರ್ಟ್ ಸೊಸೈಟಿ ನನಗೆ ಅದೇ ಗೊತ್ತಲ್ಲ, 92 ನನ್ನೋಣ
92 ಕೆಲಸ ಮಾಡೋದು ನನ್ನ ಧರ್ಮ ಐತಿ, ನಾ ಮಾಡುತ್ತೇನೆ, ಅದ್ರ ಬಗ್ಗೆ ಇಲ್ಲ. ಇನ್ನು ಯಾರು ಈ ಕಡೆ ಬರಬೇಕು, ಯಾರು ಆ ಕಡೆ ಬರಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನೀವು ಮಾಡಿ. ಹಂಗ ನಾವು ರಾಜಕಾರಣ ಮಾಡಕ್ ಹೋಗಿದ್ರೆ ಹಂಗ ನಾವು ಹಿಂಗ ನಮ್ಮಲ್ಲಿ ಬರ್ಬೇಕು, ನಾ ಹೇಳಿದ್ದ ಆಗ್ಬೇಕು, ನಾ ನೋಡಿದ್ದ ಆಗ್ಬೇಕು, ನಾ ಹೇಳಿದ್ದ ಮಾಡ್ಬೇಕು, ನಾ ಹೇಳಿದ್ದ ಆಗ್ಬೇಕಂದ್ರೆ ಮತ್ತೆ 8 ಮಂದಿ ಮನ್ಯಾಗ ಲೈಟ್ ಇಲ್ಲ ಆಗ್ತಿದ್ದು. ಈಗ 8 ಮಂದಿ ಮನ್ಯಾಗ ಲೈಟ್ ಇಲ್ಲ ಆಗ್ತಿದ್ದು. ರಾಜಕಾರಣ ಮಾಡೋದು ಹಂಗ ರಾಜಕಾರಣ ನಾವು ಮಾಡಿದ್ರ ಈಗೇನು 15 ಬಿದ್ದುಲ್ಲ, 15 ಡಬ್ಬು ಬಿದ್ರು ಅವ್ರು ಹೊಲಗೋಗಿ ಲೈಟ್ ಬಂದಾಗ್ತಿದ್ದು. ಖರೆ ಅಂತ ಹೊಲಸು ಉದ್ದೇಶ ನಮ್ಮ ತೆರೆಯಾಗಿಲ್ಲ, ನಮ್ಮ ತೆರೆಯಾಗಿಲ್ಲ, ಅದು ನಮ್ಮ ತೆರೆಯಾಗಿಲ್ಲ. ಬಹಳ ಜನ ಜಮೀನಿಂದವ್ರನ್ನೂ ವಿರುದ್ಧ ಮಾಡ್ರ, ಬಹಳ ಜನ ಜಮೀನಿಂದವ್ರನ್ನೂ ವಿರುದ್ಧ ಮಾಡಿದಾರಲ್ಲ. ಖರೆ ಅವ್ರ ಮನೆಗೂ ನತ್ತ ದೀಪ ಐತಿ, ಅವ್ರ ಮನೆಗೂ ದೀಪ ತೆಗೆದಿಲ್ಲ. ನಾವು ಆ ದೀಪ ಹಚ್ಚು ಮಂದಿ, ದೀಪ ಅರ್ಸೋದಲ್ಲ. ಮತ್ತಿನ್ನು ಕಲಾಲಕ್ಕೆ ಎದುರು ಗೆರೆ ಕೊಡೋದು ನೀವು ಬಂದ್ರ ಅನಿವಾರ್ಯವಾಗಿ ಅದನ್ನು ಒಂದು ಕೈ ನಾವು ಅಣ್ಣನ ಮಾರ್ಗದರ್ಶನದಾಗ ನಾವು ನೋಡ್ಬೇಕಾಗ್ತೈತಿ ಅನ್ನೋದು ಮಾತನ್ನು ಸಹಿತ ಹೇಳ್ಬೇಕಾಗ್ತದೆ. ಈಗ ಮಂದಿ 32 ಮಂದಿ 32 ನನ್ನ ವಿರುದ್ಧ ಹೋಟ್ 32 ಅವ್ರು ಥರ ಯಾರು ಅದು ಹೋಗ್ತೀವಿ. ಆ 32 ಮಂದಿ ಅವರು ಎಲ್ಲ ಹೊರಗೊಳ್ಳುವ 32 ಮಂದಿ ನೀವು ಜಾತಿ ಮಾಡುವುದಂದ್ರಿ, ನಾವೆಂದೂ ಜಾತಿ ಮಾಡಂಗಿಲ್ಲ. ಲಿಂಗಾಯತ ಡಿಸಿಷನ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ, ವೈದ್ಯ ನಾವು ಬಿಗಿತ್ ಹಿಡಿಯಂತೆ. ಈಗಿನ ಅವ್ರ ಅಧ್ಯಕ್ಷ ಆದ್ರಿಂದ ಡೈರೆಕ್ಟ್ ರೇಜಿ ಆಗ್ತಿತ್ತು, ವೈದ್ಯನವ್ರಿಗೆ ಹಿಡಿಯಂತೆ ಈಗಿನ ಅವ್ರ ಅಧ್ಯಕ್ಷ ಆಗಿದ್ದಾರೆ. ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ನಾಗ ಜ್ಞಾನ ಇದ್ದವರಾಗಿದ್ದಾರೆ, ಸಂತೋಷ. ಆದರೆ ಇವತ್ತು ನಾವು ಈ ಸಂದರ್ಭವನ್ನು ವಿಚಾರ ಮಾಡುವಾಗ ಈ ಇಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಮುಗಿತು. ಇದ್ರ ಮುಂದೋಗಿ ಈ DCC ಬ್ಯಾಂಕಿನಾಗ ನನ್ನ ವಿರೋಧವಾಗಿ 32 ಮತ ಬಂದ. ಈಗ ಹೆಂಗ ಅವ್ರ ಮನೆಯಲ್ಲಿ ಎಲ್ಲೋ ಸಂಕೇಶ್ವರ ಎಲ್ಲೋ ಮಾತಾಡಿದ್ರು, ಹಂಗೇನು ನಾನು ಮಾತಾಡಿನಂದ್ರೆ ಆ 32 ಕರಾವ್ ತಗೊಂಡವರು ಹೊಲಗೋಳಾಗಿ ಇವತ್ತು ಕರೆಂಟ್ ಇರುವುದಿಲ್ಲ, ಖರೆ ನಾವು ದೀಪ 10,000 ದೀಪ 6,000 ಇದನ್ನ ಚೆನ್ನಾಗಿ ತಗೋಬೇಕು. ಆ ಒಂದು ನಿಟ್ಟಿನಾಗಿ ಇವತ್ತು ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಬಹಳ ದೂರಿಟ್ಟಿದ್ದೀವಿ. ಸಹಕಾರಿ ಕ್ಷೇತ್ರ ಅಂದ್ರೆ ನಮ್ಮ ದೇವರು, ನಮ್ಮ ದೇವಾಲಯ, ತಂದೆ ತಾಯಿ ಸ್ಥಾನದಾಗ ಅದನ್ನು ಕಂಡುಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರೆಲ್ಲ ನಮ್ಮ ಸಂಘ ಕಲಿಸಿದರು. ಇನ್ನೂ ಮುಂದಿನ ಪೀಳಿಗೆ ಇರತಕ್ಕಂಥ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಆ ಒಂದು ನಿಟ್ಟಿನಾಗ ಇಲ್ಲೊಂದು ನಾವೊಂದು ತಾಲೂಕಾ PKPS ಒಂದು ಸಮಿತಿ ಮಾಡಕತ್ತಾರೆ. ಅವ್ರು ಕರೆದು ಹೇಳ್ತಾರೆ, ಆ ಪ್ರಕಾರ ಮಾಡ್ತೀವಿ, ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇಲೆಕ್ಟ್ರಿಕ್ ಸೊಸೈಟಿಯಾಗಿ ಹೆಂಗೆ ಸ್ವಾಭಿಮಾನಿತ್ತು ಅದು 1ನೇ ಯುದ್ಧ. ಇನ್ನು 2ನೇ ಯುದ್ಧ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2ನೇ ಯುದ್ಧ. 3ನೇ ಯುದ್ಧ 28ಕ್ಕೆ ತಾಲೂಕಾ ಬಿಟ್ಟು ಹೊರಗೆ ಹಾಕೋದು 3ನೇ ಯುದ್ಧ. ಅದರ ಸಲುವಾಗಿ ಈಗಿಂದ ನಾವು ತಯಾರಾಗಬೇಕಾಗ್ತೈತಿ. ಎಲ್ಲಿಯೂ ಗಾಳಿ ಸುದುಕವ್ರದ್ದು ನಮ್ಮೊಳಗೆ ಬರಬಾರ್ದಂಗ ನಮ್ಮ PKPSಗಳನ್ನು ಗಚ್ಚಿಡ್ಕೋಬೇಕಾಗತ್ತಿ, ನಮ್ಮ ಮನೆಗಳನ್ನು ಗಚ್ಚಿಡ್ಕೋಬೇಕಾಗತ್ತಿ, ನಮ್ಮ ಓಡಿಗಳನ್ನು ಗಚ್ಚಿಡ್ಕೋಬೇಕಾಗತ್ತಿ, ನಮ್ಮ 2 ಕ್ಷೇತ್ರ ಗಚ್ಚಿಡ್ಕೋಬೇಕಾಗತ್ತಿ. ಹುಕ್ಕೇರಿ ತಾಲೂಕ ರಿಕ್ ಇಟ್ಕೋಬೇಕು ಬೇಡ ಅನ್ನೋದು ನಮ್ಮ PKPS ಅವ್ರ ನಿರ್ಣಯ ಮಾಡಿ. ಮತ್ತೆ ಈಗೇನಾದ್ರು ಟ್ರೈನ್ ತೆಗಿತೀವ ಅನ್ನತ್ತಾರಲ್ಲ, ಚಿಮ್ಮನಾಗ ಬಂದಾಗ ಮುಂದೆ ಊರಾಗ ಜಾತ್ರೆ ಐತಿ. ಯಾವ ಜಾತ್ರೆ ಐತಿ?
ಗ್ರಾಮ ಪಂಚಾಯತಿ ಜಾತ್ರೆ ಐತಿ, ತಾಲೂಕಾ ಪಂಚಾಯತಿ ಜಾತ್ರೆ ಐತಿ, ಜಿಲ್ಲಾ ಪಂಚಾಯತಿ ಜಾತ್ರೆ ಐತಿ. ಅದಕ್ಕೆ ಈಗ ಕುಣದ ಡಯಸ್ ಹಾಕಿ ಕುಣದ 4 ದುಡ್ಡು ರೊಕ್ಕ ಮಾಡ್ಕೋಬೇಕಂತ ಬಂದಿರ್ಬೇಕು. ಚಿಮ್ಮನ ಬಂದ ಮುಂದೆ ಅದ್ರ ಮುಂದೆ 28ರಾಗ ಒಂದು ದೊಡ್ಡ ಜಾತ್ರೆ. ಅದಕ್ಕೆ ಚಿಮ್ಮನ ಬಂದಂಗೆ ಕಿಶದಾಗ ರೊಕ್ಕ ಇರ್ತಕ್ಕಂಥ ಚಿಮ್ಮನ ತಡಿಮ್ಯಾಗ ಕುಂತಾವೆ. ಇನ್ನೂ ಶಂಬರ್ ಇಲ್ಲ ಅಂತ ಐತಿ ಭಾವ ಅಥವಾ ಅದು. ಆದ್ರೆ ನಾವ ಮಾಡ್ಕೊಂಡು ಹೆಂಡ್ರಿ ಇರ್ತಾನೆ ಹೊಟ್ಟ ಮ್ಯಾಗ ಗಂಟ್ಲಾಗ ಬಟ್ ಹಾಕಿ ಉಗಳ ತೆಗೆದು ನಾವ, ಬಿಸಿ ಚಾ ಮಾಡಿಕೊಡೋರು ನಾವ, ದುಬ್ಬಾಡ್ ತಿಕ್ ಮಾಡಿದ್ರು ನಾವ, ನೀರಡ್ ಕಾಸು ಜಳಕಂದ್ರು ನಾವ, ನ್ಯಾರಕ್ಕೆ ಕೇಳಿ ಮಾಡಿಕೊಡೋರು ನಾವ, ಮಧ್ಯಾಹ್ನ ಊಟ ಸಂಜೆ ಊಟ ಅಂದ್ರ ಕೈ ಒಂದು ಹಿಡಿದಿವ ಅಂದ್ರ ಸಾಯುತ್ತಕ್ಕ ಗಂಡನ ಸೇವಾ ಹೆಂಗ್ ಹೆಣ್ಮಕ್ಳು ಮಾಡ್ತಾರಲ್ಲ ಹಂಗ ನಮ್ಮ ತಾಲೂಕಿನ ಜನರ ಸೇವಾ ಮಾಡುವ ಸಲುವಾಗಿ ಇವತ್ತು ದಿವಸ ನಾವೆಲ್ಲರೂ ಅದೀವಿ ಅನ್ನುವಂತ ಮಾತನ್ನ ನಾ ಇನ್ನೊಂದು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಬಂದ ನಾಲ್ಕು ಚೆನ್ನಾಗಿ ಹಾಡಿ ಗೆಜ್ಜಿ ಕಟ್ಕೊಂಡು ಕುಂದು ಹೋಗೋರು ಬೇಕು. ಏನು ಡುಬ್ಬಾ ತಿಕ್ಕಿ ಎಣ್ಣೆ ಹಚ್ಚಿ ಎರುದು ಜಳಕ ಮಾಡಿಸಿ ಟೈಮ್ ಸಿರಿ ನ್ಯಾರೆ ಗೌತಿ ವಕೀಲ ವೈದ್ಯರ ಮೈನ್ ನಂಗೆ ಹೇಳಿ ಅಂತ ನಂಗೆ ಸಹಿ ಮಾಡಕೈತಿ. ವಕೀಲರ ನಿಮ್ ಊಟ ಬಂದಿನಿ ಹೆಂಗೆ ಏನ ಹಂಗಾಗಿರ್ಬೇಕು ಸಾವುಕಾರ. ಮತ್ತೆ ಏನ್ ಹೇಳ್ಬೇಕಿದ್ರೆ ಇಲ್ಲ ಮತ್ತೆ ಈ ಸಾವುಕಾರ ಕಡೆ ಹೋಗಾಕ ನಮ್ಗೆ ಹಾದಿಲ್ಲ ಮಾಡಿದ್ರೆ ನೀವು ಹೋಗಿ ತಿಂತಿಗಿರಿ ಅವ್ರೇನೋ ಹೋದ್ರಂತ ಸುಮ್ಮ ಹಂಗಾಗಿ ಮನುಷ್ಯ ಬಂತ ಹೇಳಿಪ್ಪ ಅದು ತಿಂತಿಗಿತ್ತು ಅಂದ್ರೆ ಮಾತಾಡಿದಾಗ ನಡ್ಕೋಬರ್ತಾರೆ ಕಾಯ್ದೆ ಇದ್ದಾನಲ್ಲ ನಮ್ಗೆ ಇದಾಗೋದಿಲ್ಲ ಕಾಂತಬೇಡಿ ಅವ್ರು ಆಗೋದಂದ್ರೆ ವಕೀಲ ತಗೊಂಡ್ ನಮ್ಗೆ ನಾವು ಅನ್ಕಿ ರೆಡಿನ 2 ಹುಡ್ರು ತಯಾರ, 4 ಹುಡ್ರು ತಯಾರ, 6 ಹುಡ್ರು ತಯಾರ, 5 ಹುಡ್ರು ತಯಾರ, ಏನ್ ನೀವು ಹುಡ್ರು ಅದಕ್ಕೆ ನಾವು ತಯಾರ ಬರ ಬರ್ತಿ ಸಹಿ ಮಾಡಿಕೊಟ್ಟು ಪ್ರಿಂಟಿಗೆ ಪಾತಿ. ಅದನ್ನ ಎಲ್ಲಿ ಅವ್ರ ಕಡೆ ಕೇಳ್ರಿ ಹೋಗ್ರಿ ಮಾಡೋದ್ರ ಬಗ್ಗೆ ಇಲೆಕ್ಷನ್ ಇತ್ತು, ಏನೋ ಒಂದು ಗಾಳಿ ಬಿಟ್ಟು ಗಾಳಿಯಾಗಿ ಏನೇನೋ ತಿಳಿದವ್ರು ರೊಕ್ಕ ತಗೊಂಡು ತಿಳಿದವ್ರು ಏನೇನೋ ಅನಾಹುತ ಅದು ಆಗಿ ಮುಗಿದು ಹೋಗಿದೋ. ಈಗೆಲ್ಲ ಬಿಕೆದವ್ರು ವಿನಂತಿ ಮಾಡ್ತಾನ ಕೆರೆ ಕೊಡೋದು ರಾಜಕಾರಣ. ಹೌದು 32 ಮಂದಿ ನಿಮಗೆ ಓಟ್ ಹಾಕಿದ್ವು. ರಮೇಶ್ ಸಾವುಕಾರ 59 ಬಿದ್ದಾವ. ಅವು ತಿಳಿದು ಬಿದ್ದಾವೋ ಏನ್ ಗಾಳಿ ಬಂದಿವೋ ಹೆಂಗ್ ಬಂದಿವೋ ನಮಗೂ ಇನ್ನು ಮುಂದೆ ಗೆರೆ ಕೊಡದೆ ನಾವು ಇತ್ತ ಇರಲ್ಲ, ನೀವು ಅತ್ತ ಇರುವುದು. ಹಿಂಗ ಗೆರೆ ಕೊಡೋದು ಬೇಕಾದ್ರೆ ನನ್ನ ಸರಗ ಹೇಳಿ ಹಂಗೆ ಬೇಡ ಸಾವುಕಾರ 2 ಸರಗ ಹಿಡಿದ್ರೆ ವೈದ್ಯರಿಗೆ ನೀವು ಬಂದ. ಅದಕ್ಕೆ ದಯಮಾಡಿ ಎಲ್ಲ BKPS ನಾವು ವಿನಂತಿ ಮಾಡ್ಕೊಳ್ತಾನು. ಸಹಕಾರ ಕ್ಷೇತ್ರನೇ ಬೇರೆ, ಇವತ್ತು ರಾಜಕಾರಣ ಬೇರೆ. ಇವತ್ತು ನಾ DCC ಬ್ಯಾಂಕಿನ 40 ವರ್ಷದಿಂದ ಅಲ್ಲಿ ಸಹಕಾರ ಕ್ಷೇತ್ರ ಐತಿ. ದೇಶಕ್ಕೆ ಅನ್ನ ಹಾಕುವಂತ ರೈತರು ಅಲ್ಲಿ ಸಾಲ ಹೆಚ್ಚು ಕೊಡುವುದು, ಇನ್ನೊಂದು ಕೊಡುದು, ಮತ್ತೊಂದು ಕೊಡುದು ಅದೇ ಸರ್ ದೇಶ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರ್ತೈತಿ. ಅದು ನಿಮ್ಮ ಮನೆ ಬಾಗಿಲು ಹೋಗಿ ಮುಡಿಸುವಂತ ಕೆಲಸ ನಾವು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಕಳೆದ 40 ವರ್ಷದಿಂದ ನಾನು ಹೆಂಗ್ ಮಾಡ್ಕೊಂಡು ಬಂದ ಹಂಗ ಮಾಡ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಏನೇ ಕೆಲಸ ಇದ್ರು ಸರ್ವಜ್ಞ ಏನೇ ತೆಗೆದ್ರು ನೀವು ಬರ್ರಿ, ಹೇಳಿ ಕೇಳಿ ಮಾಡುವಂತ ಕೆಲಸ ನಾವು ಮಾಡೋಣ ಅನ್ನೋದು ಮಾತನ್ನು ಹೇಳಿ, ಇನ್ನ ಏನು ಮೈಂಡ್ ನಿಮ್ಮ ಮುಟ್ಟಿಗೆ ರಿಕ್ಕಿತ್ತು ಅದಕ್ಕಿಂತ ಹೆಚ್ಚು ನಮ್ಮ ಮುಟ್ಟಿಗೆ ರಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ತಾಲೂಕಿನಾಗ ಉಸ್ಲಾಡಿದ್ರು ಕಠಿಣ ಐತಿಪ ಅನ್ನೋದಂತಕ ಬಿಡುವಂಗಿಲ್ಲ. ಈ ತಾಲೂಕಿನ ಉಸ್ಲಾಡೋದಿಲ್ಲ, ಹಣ್ಣು ಖಬರಿ ಬರ್ತಕ್ಕ ನಾವು ಬಿಡಬಾರ್ದು. ಆ ನಿಟ್ಟಿನಾಗ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಬರ್ರಿ, ಮಾಡ್ಕೊಡ್ರಿ, ಕೆಲಸ ಬಗಿಸಿ ಎಲ್ಲ ಮಾಡ್ಕೊಂಡು ಹೋಗೋಣ. ಇನ್ನೂ ಬೆಳೆಸೋದು ಬಹಳ ಐತಿ, ಸಂಘ ಸಂಸ್ಥೆಗಳು ಬೆಳೆಸೋದು ಬಹಳ ಐತಿ, ಮುಂದಿನ ನಮ್ಮ ಬೆಳಗಿನ ಕಲಿಸೋದು ಬಹಳ ಐತಿ, ಮುಂದಿನ ನಮ್ಮ ಬೆಳಗಿನ ಬೆಳೆಸೋದು ಬಹಳ ಐತಿ. ಸಹಕಾರಿ ಕ್ಷೇತ್ರದಾಗ ಇನ್ನೂ ಮಾಡೋ ಕೆಲಸಗಳು ಬಹಳ ಅದಾವ. ಆ ನಿಟ್ಟಿನಾಗ ನಾವು ನೀವು ಎಲ್ಲರೂ ಕೂಡಿ ಹಿರಿಯರಾಗಿರ್ತಕ್ಕಂಥ AB ಪಾಟೀಲ್ ಮಾರ್ಗದರ್ಶನದಲ್ಲಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾದ ಮುಖಾಂತರ ಈ 1ನೇ ಗೆದ್ದಿದ್ದೀವಿ.
ಇನ್ನು ಎರಡನೇದು ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎರಡನೇದು ಗೆಲ್ತು. ಮೂರನೇ ಯುದ್ಧ 28ರಾಗೂ ಗೆಲ್ತೀವು. ಅದ್ರ ನಡುವೆ ಯಾರ್ಯಾರ ಮನುಷ್ಯ ಮತ್ತೆ ಏನು ಬಿಗಿ ಬಂದಂಗ ಅವನು ತಂದು ನಿಮ್ ಕಬ್ಜಾ ಕೊಡ್ತೀವೋ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿ ಎಲ್ಲರ ಆದರ ಪ್ರೀತಿ ವಿಶ್ವಾಸದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಸತ್ಕಾರ ಮಾಡಿ ಮನೆಯ ಮಗನಾಗಿ, ಹಿರಿಯರಾಗಿ, ಅಣ್ಣನಾಗಿ, ತಮ್ಮನಾಗಿ ಎಲ್ಲರೂ ಕೂಡಿ ಸತ್ಕಾರ ಮಾಡಿದಿರಿ. ನಿಮ್ಮ ಸತ್ಕಾರಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ನಿಮ್ಮ ಸೇವೆ ಮಾಡುವುದನ್ನೇ ಒಂದು ದೊಡ್ಡ ಭಾಗ್ಯ. ಅದು 40 ವರ್ಷದಿಂದ ಮಾಡ್ಕೊಂಡು ಬಂದನ. ಇನ್ನೂ ಮುಗಿನಾಗಿ ಉಸಿರುವವರೆಗೆ ನಾ ಸೇವಾ ಮಾಡ್ಕೊಂಡು ಹೋಗ್ತಾನೆ. ಆ ಒಂದು ವಿಶ್ವಾಸ ನಿಮ್ಮ ಅಂತರಂಗದಲ್ಲಿ ನಿಮ್ಮಲ್ಲಿ ವಿಶ್ವಾಸ ಐತಿ. ಮೂರನೇದವರು ಬಂದು ಏನಾದರೂ ವಿಷ ಬೀಜ ಬಂತು ಅಂತ ಕೆಲಸ ಮಾಡಿದ್ರೆ ದಯಮಾಡಿ ಅದನ್ನು ಯಾರೂ ತಲೆಗೆ ಹಾಕೋದನ್ನ ನೇರವಾಗಿ ಸ್ವಾಭಿಮಾನದಿಂದ ಬಂದಿದ್ದೀವಿ, ಸ್ವಾಭಿಮಾನದಿಂದ ಬದುಕಿದೀವಿ, ಇರುವವರೆಗೆ ಸ್ವಾಭಿಮಾನದಿಂದ ಇರೋಣ. ಸಾಯುವ ಪ್ರಸಂಗ ಬಂದರೂ ಸ್ವಾಭಿಮಾನ ಇಟ್ಟುಕೊಂಡು ಸಾಯೋಣ ಅನ್ನೋದು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿ ಮತ್ತೊಮ್ಮೆ ತಾವೆಲ್ಲ ಬಂದು ನಾನು ಸತ್ಕಾರ ಮಾಡೋದಕ್ಕೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಸನ್ಮಾನ ಸದಸ್ಯರು, ಕಾರ್ಯದರ್ಶಿಗಳಿಗೂ ಎಲ್ಲ ಸಿಬ್ಬಂದಿಯವರಿಗೂ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ.